ಹಿರಣ್ಯಕಶಿಪು ಹರಿದ್ವೇಷಿ. ವಿಪರ್ಯಾಸವೆಂದರೆ ಅವನ ಮಗನಾದ ಪ್ರಹ್ಲಾದ ದೊಡ್ಡ ಹರಿಭಕ್ತ. ಇದನ್ನು ಸಹಿಸದ ಹಿರಣ್ಯಕಶಿಪು ಅವನನ್ನು ಕೊಲ್ಲಲು ನಾನಾ ರೀತಿಯಲ್ಲಿ ಪ್ರಯತ್ನಿಸುತ್ತಾನೆ. ಆದರೆ ಸಫಲನಾಗುವುದಿಲ್ಲ. ಈಗ ನೋಡಿ, ಏಕಪಾತ್ರಜ್ಞೇಯ ಭಕ್ತ ಪ್ರಹ್ಲಾದ, ಇಲ್ಲಿ ಹಿರಣ್ಯಕಶಿಪು, ಇಲ್ಲಿ ಕಯಾದು ಮತ್ತು ಇಲ್ಲಿ ಪ್ರಹ್ಲಾದ. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅತಳ ವಿತಳ ಸುತಳ ಪಾತಾಳ ರಸಾತಳ ತಳಾತಳಗಳನ್ನೇ ಕಾಲಿನಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಅಡಿಯಿಟ್ಟರೆ ಬಿರಿಯುವುದು ಭೂಮಿ, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖ ಬ್ರಹ್ಮನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶೋದ್ಧಾರಕ ಕುಮಾರ ಪ್ರಹ್ಲಾದನನ್ನು ಅದಾವ ಮಾಯೆಯು ಕಾಡುತ್ತಿದೆ, ಅದಾವ ಮಾಯೆಯು ಆವರಿಸಿದೆ, ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ, ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ಕೊಟ್ಟಿದೆ, ಅದಾವ ಶಕ್ತಿ ಅವನಿಗೆ ಸಾವನ್ನು ಎದುರಿಸುವ ಶಕ್ತಿಯನ್ನು ಕೊಟ್ಟಿದೆ. ಇದಕ್ಕೆಲ್ಲ ಕಾರಣ ಅವನೇ, ಆ ದುಷ್ಟನೇ, ಆ ನನ್ನ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಎಲ್ಲವೋ ಹರಿ, ಕಪಟಿ, ವಂಚಕಿ. ನನ್ನ ಕಂದನ ಹೃದಯವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿದ ನಿನಗೆ ನಿಜವಾಗಿಯೂ ಪೌರುಷವಿದ್ದರೆ ಬಂದು ನನ್ನೆದುರು ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕರುಳುಗಳನ್ನು ಮಾಲೆ ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯಕಶಿಪುವೇ ಅಲ್ಲ. ಕಯಾದು, ನಿನಗೆ ನನ್ನಲ್ಲಿ ಅತಿಶಯವಾದ ಪ್ರೀತಿ ಇದೆ ಅಲ್ಲವೇ? ಪತಿಯ ಮಾತನ್ನು ಮೀರುವುದಿಲ್ಲ ತಾನೆ? ಸ್ವಾಮಿ, ನೀವೇ ನನ್ನ ಸರ್ವಸ್ವ, ನೀವೇ ನನಗೆ ಎಲ್ಲವೂ, ನೀವೇ ನನ್ನ ಆರಾಧ್ಯ ದೈವ. ಎಲ್ಲಾದರೂ ಉಂಟೆ ಸ್ವಾಮಿ, ನೀವು ಏನೇ ಹೇಳಿದ್ರು ಕೇಳುತ್ತೇನೆ. ಕಯಾದು, ಅದನ್ನು ನಾನು ಚೆನ್ನಾಗಿ ಅರಿತವನು. ಪತಿಯಾಜ್ಞೆ ಮೀರುವುದಿಲ್ಲವೆಂದು ನೀನು ಮಾತು ಕೊಟ್ಟಿದ್ದೀಯೆ. ಅಪ್ಪಣೆ ಕೊಡಿ ಸ್ವಾಮಿ, ಖಂಡಿತ ನನಗೆ. ಹಾಗಾದರೆ ತೆಗೆದುಕೋ ವಿಷ. ನಾನು ಕುಡಿಯದೆ ಸ್ವಾಮಿ? ಇಲ್ಲ, ಕುಮಾರ ಪ್ರಹ್ಲಾದನಿಗೆ ನೀನು ವಿಷಪ್ರಾಶನ ಮಾಡಿಸಬೇಕು. ಸ್ವಾಮಿ, ಕುಮಾರನಿಗೆ ವಿಷಪ್ರಾಶನ ಮಾಡಿಸಬೇಕೆ? ಜಗತ್ತಿನಲ್ಲಿ ಯಾವ ಹೆತ್ತ ತಾಯಿ ತಾನೆ ತನ್ನ ಮಗುವಿಗೆ ವಿಷಪ್ರಾಶನ ಮಾಡಿಸಿಯಾಳು? ಸ್ವಾಮಿ, ಮೊದಲು ನನ್ನನ್ನು ಕೊಂಡಬೇಕು. ನಾನು ಬದುಕಿರುವಾಗಲೇ ನನ್ನ ಕನ್ನಡ ಸಾವನ್ನು ನೋಡಲಾರೆ ಸ್ವಾಮಿ, ನೋಡಲಾರೆ ಸ್ವಾಮಿ. ಇದು ನನ್ನಿಂದ ಸಾಧ್ಯವಿಲ್ಲ. ಕಯಾದು, ಪತಿಯ ಆಜ್ಞೆ ಮೀರಿದೆ ಎಂಬ ಕಳಂಕಕ್ಕೊಳಗಾಗುವೆಯಾ? ಹೋಗು, ಪ್ರಹ್ಲಾದನಿಗೆ ವಿಷಪ್ರಾಶನ ಮಾಡಿಸು. ಅಯ್ಯೋ ದೇವರೇ, ಇದೆಂತಹ ವಿಷಮ ಪರೀಕ್ಷೆ. ಅಮ್ಮ, ಯಾಕಮ್ಮ ಅಳುತ್ತಿದ್ದೀಯಾ? ನನ್ನಿಂದೇನಾದ್ರೂ ತಪ್ಪಾಯಿತೆ? ಇಲ್ಲ ಮಗು, ಇಲ್ಲ. ಹೆತ್ತ ಕಂದನ ಸಂಕಟ, ಹೆತ್ತ ಕರುಳಿನ ಸಂಕಟವನ್ನು ನಿನಗೆ ಹೇಗೆ ಹೇಳಲಿ ಮಗನೇ, ಹೇಗೆ ಹೇಳಲಿ? ನಿನಗೆ ವಿಷಪ್ರಾಶನ ಮಾಡಿಸಬೇಕೆಂದು ಪತಿ ಆಜ್ಞೆ. ಆದರೆ ನಾನು ನಿನ್ನನ್ನು ಬಿಟ್ಟಿರಲಾರೆ.
ಅಮ್ಮ, ಚಿಂತಿಸದಿರು. ಆ ಸರ್ವೇಶ್ವರನಾದ, ಲೋಕೇಶ್ವರನಾದ, ದೇವೇಶ್ವರನಾದ, ಪುರುಷೋತ್ತಮನಾದ ಹರಿಯೇ ನಮ್ಮನ್ನೆಲ್ಲ ಕಾಪಾಡುತ್ತಾನಮ್ಮ. ನಿನ್ನ ಕೈಯಿಂದ ವಿಷ ಉಣಿಸಿದ್ರದು ಅಮೃತವಾಗುತ್ತಮ್ಮ. ಚಿಂತಿಸದಿರಮ್ಮ, ಕೊಡಮ್ಮ ವಿಷವನ್ನು. ಪ್ರಹ್ಲಾದ, ಕುಮಾರ, ನಿನಗೆ ನಾಗಿಲ್ಲ ಕಂದ. ಸರ್ಪ ಕಚ್ಚದವನನ್ನು, ಆನೆ ತುಳಿಯದವನನ್ನು, ಅಗ್ನಿ ಸುಡದವನನ್ನು ಈ ವಿಷ ಏನು ಮಾಡಿತ್ತು? ಕಯಾದು, ನಿನ್ನ ಕಣ್ಣೀರಿಗೆ ಕರಗಿಯಾದರೂ ಇವನು ಹರಿನಾಮ ಸ್ಮರಣೆಯನ್ನು ಬಿಡುವನೆಂದು ತಿಳಿದಿದ್ದೆ. ಆದರೆ ಹಾಗಾಗಲಿಲ್ಲ. ತಂದೆ, ನೀನು ಹರಿನಾಮ ಸ್ಮರಣೆಯನ್ನು ಮಾಡು, ಅವನು ನಿನ್ನನ್ನು ಉದ್ಧಾರ ಮಾಡುತ್ತಾನೆ. ಹರಿಯಂತೆ ಹರಿ, ಎಲ್ಲಿದ್ದಾನ ನಿನ್ನ ಹರಿ? ಎಲ್ಲಿದ್ದಾನ ನಿನ್ನ ಹರಿ? ತಂದೆ, ಶ್ರೀಹರಿಯು ಸರ್ವಾಂತರ್ಯಾಮಿ. ಸಕಲ ಚರಾಚರಗಳಲ್ಲೂ, ಅಣುರೇಣು ತೃಣಕಾಷ್ಟಗಳಲ್ಲೂ ಎಲ್ಲೆಲ್ಲೂ ಇದ್ದಾನೆ ತಂದೆ. ಹಾಗಾದರೆ ಆ ಕಂಬದಲ್ಲಿದ್ದಾನೆಯೇ? ಹೌದು ತಂದೆ. ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ ನಿಶ್ಚಯವಾಗಿಯೂ ಇದ್ದಾನೆ.